ಮನೆಯನ್ನು ಕಟ್ಟಬೇಕಾದ್ರೆ ಫೌಂಡೇಶನ್ ಹಾಕುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೆಯನ್ನು ಕಟ್ಟಿಸಿ ಆದಮೇಲೆ ಮತ್ತೆ ಒಂದ್ಸಲ ಬಿಚ್ಚೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವಿವತ್ತು ಒಂದು ಸ್ಪೆಷಲ್ ಪ್ರೋಗ್ರಾಮಲ್ಲಿ ಇದ್ದೀವಿ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಮ್ಯೂಸಿಕ್ನಲ್ಲಿ ಪಬ್ಲಿಕ್ ಚಾಯ್ಸ್. ನಾನು ನಿಮ್ಮ ಪ್ರೀತಿಯ ವಿಜಯ ಹರ್ಷಿತಾ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋಂಥದ್ದು JP ನಗರ 8th ಫೇಸ್ ಜಂಬೂ ಸವಾರಿ ದಿಣ್ಣೆ ಮೇನ್ ರೋಡಲ್ಲಿರುವಂತಹ ಸ್ಟೀಲ್ ಮಾರ್ಟ್. ಸೊ ಇದು ಇಂಡಸ್ 555 DTMTಯ ಡೀಲರ್ಸ್ ಆಗಿರುವಂತಹ ಒಂದು ಶಾಪಲ್ಲಿ. ಸೊ ಈ ಒಂದು ಶಾಪಲ್ಲಿ ಯಾರೆಲ್ಲ ಡೀಲರ್ಸ್ ಇದ್ದಾರೆ ಆ್ಯಂಡ್ ಕಸ್ಟಮರ್ಸ್ ಏನಂತಾರೆ, ಇಂಜಿನಿಯರ್ಸ್ ಏನಂತಾರೆ, ಇಂಡಸ್ 555 DTMT ಎಷ್ಟು ನಂಬಿಕಾರ್ಹವಾಗಿದೆ ಅನ್ನೋದನ್ನ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ಯಾಕೆ ತಡ, ವೆಲ್ಕಮ್. ಸೊ ನಾವಿವತ್ತು ಇರೋಂಥದ್ದು JP ನಗರ 8th ಫೇಸಲ್ಲಿ ಇರುವಂತಹ ಸ್ಟೀಲ್ ಮಾರ್ಟಲ್ಲಿ. ಸೊ ನಮ್ಮ ಜೊತೆ ಒಬ್ಬರು ಕಸ್ಟಮರ್ ಕಮ್ ಬಿಲ್ಡರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಏಕಾಂಬರಂ ಅಂತ. ಓಕೆ. ಸೊ ಈ ಒಂದು ನೀವು ಅಂದರೆ ಶಾಪಿಗೆ ಬಂದಿದ್ದೀರಾ. ಸೊ ಇಲ್ಲಿ ಕಸ್ಟಮರ್ ಕೂಡ ಹೌದು. ಯಾವ ಒಂದು ಪ್ರಾಡಕ್ಟನ್ನು, ಯಾವ ಒಂದು ಕಂಪ್ನಿಯ ಪ್ರಾಡಕ್ಟನ್ನು ತಗೊಳಕ್ಕೆ ಬಂದಿದ್ದೀರಾ ಅಂತ? 20 ಇಯರ್ಸಿಂದ ನಮ್ಮದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಇಂಡಸ್ಟ್ರಿ ನಾವು ಯೂಸ್ ಮಾಡೋದು. ಕಸ್ಟಮರು ಕೊಡೋದನ್ನು ಕ್ವಾಲಿಟಿ ಬಗ್ಗೆ ಎಲ್ಲ ರೆಫರ್ ಮಾಡ್ತೀವಿ. ಇದರಲ್ಲಿ ಇದು ಬಂದು ಸಿವಿಲ್ ಏಡಲ್ಲಿ ಚೆಕ್ ಮಾಡಿದ್ದೀವಿ. ಸಿವಿಲ್ ಏಡಲ್ಲಿ ಚೆಕ್ ಮಾಡಿದರೆ ಪಾಸ್ ಆಗಿದೆ. ಆವಾಗಿಂದ ನಾವು ಈಗ 11 ಇಯರ್ಸಿಂದ ಈಗ ಇಂಡಸ್ಟ್ರಿ ಯೂಸ್ ಮಾಡ್ತಾಯಿದ್ದೀವಿ. ಅದೇ ಮೇಡಮ್. ಓಕೆ. ಸೊ ನಿಮಗೆ ಬೇರೆ ಎಲ್ಲ ಮೆಟೀರಿಯಲ್ಗಿಂತ, ಬೇರೆ ಕಂಪ್ನಿಗಿಂತ ಇಂಡಸ್ ಮೇಲೇ ಹೆಚ್ಚಿನ ನಂಬಿಕೆ, ಒಲವು ಏನಕ್ಕೆ ಅಂತ? ನಂಬಿಕೆ ಅಂದರೆ ನಮಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತೀವಿ. ಕ್ವಾಲಿಟಿ ಬಗ್ಗೆ ಕಸ್ಟಮರ್ಗೂ ಹೇಳ್ತೀವಿ. ಕಸ್ಟಮರ್ಗೆ ಹೇಳಿ ಅದು ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ಥರ ಇದೆ ಕ್ವಾಲಿಟಿ ಏನಂತ. ಅವ್ರಿಗೆ ನಂಬಿಕೆ ಬಂದ ಮೇಲೆ ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಇದುವರೆಗೂ ಒಂದು ಎಷ್ಟು ಅಂದರೆ ಬಿಲ್ಡಿಂಗ್ಸಲ್ಲಿ ನೀವು ವರ್ಕ್ ಮಾಡಿದ್ದೀರಿ? ನಾವು ಮಿನಿಮಮ್ಮು ಈಗ ಕಾಂಟ್ರಾಕ್ಟ್ರು ಪ್ಲಸ್ ನಾನು ಬಿಲ್ಡರು ಒಂದು 20 ಬಿಲ್ಡಿಂಗ್ಸ್ ಮಾಡಿರ್ತೀವಿ. ಸೂಪರ್. ಓಕೆ. ನಾವು 20 ಬಿಲ್ಡಿಂಗ್ಸಿಗೂ ನೀವು ಇಂಡಸ್ನೇ? ಬರೀ ಇಂಡಸ್ಟ್ರಿ ಯೂಸ್ ಮಾಡ್ತೀವಿ. ಓನ್ ಕನ್ಸ್ಟ್ರಕ್ಷನ್ ಆದ್ರೇನು ಇಂಡಸ್ಟ್ರಿ ಯೂಸ್ ಮಾಡ್ತೀವಿ. ಬೇರೆಯವ್ರಿಗೆ ಕಸ್ಟಮರ್ ಕಟ್ಕೊಡ್ಬೇಕಂದ್ರೂ ಇಂಡಸ್ಟ್ನೇ ಯೂಸ್ ಮಾಡ್ತೀವಿ. ನಾವು ಇಂಡಸ್ನೇ ರೆಫರ್ ಮಾಡ್ತೀರಾ, ನೀವು ಕೂಡ ಅದನ್ನೇ ಯೂಸ್ ಮಾಡ್ತೀರಾ ಅಂತ. ಸೊ ಫೈನಲ್ ಆಗಿ ನಮ್ಮ ಆಡಿಯನ್ಸಿಗೆ ಹೇಳೋದಾದ್ರೆ ಅಬೌಟ್ ಇಂಡಸ್ 555 ಬಗ್ಗೆ ಏನು ಹೇಳ್ತೀರಾ? ಇಂಡಸ್ ಕ್ವಾಲಿಟಿ ಚೆನ್ನಾಗಿದೆ, ಅದರಿಂದನೇ ನಾವು ಇಂಡಸ್ನ ಒಂದು ಬ್ರ್ಯಾಂಡ್ ಬಗ್ಗೆ ಮಾಡ್ತಾ ಇದ್ದೀವಿ. ಇಂಡಸ್ ಅಂತ ಹೇಳಿದ್ರೇನೆ ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ಗೋಸ್ಕರ ನಾವು ಅದನ್ನು ಯೂಸ್ ಮಾಡ್ತೀವಿ. ಪ್ಲಸ್ ನಮಗೂ ಅದ್ಮೇಲೆ ಕ್ವಾಲಿಟಿನೂ ಇದೆ. ನಮಗೆ ಕಂಪ್ಲೇಂಟ್ ಯಾವುದೂ ಇಲ್ಲ ಕಸ್ಟಮರಿಂದ. ಅವರು ಗುಡ್ ವಿಲ್ ಇದೆ, ಅದರಿಂದ ಅದೇ ಯೂಸ್ ಮಾಡ್ತಾರೆ. ಇನ್ನು ಬಾರ್ಬೆಂಡರ್ಸ್ ಈ ಒಂದು ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡುವಂಥದ್ದು, ಕಬ್ಬಿಣದ ಕಂಬಿಗಳನ್ನು ಯೂಸ್ ಮಾಡುವಂಥದ್ದು ಅವರೇ. ಸೊ ಅವರ ಒಂದು ರಿವ್ಯೂ ಬಂದು ನಿಮ್ಮ ಹತ್ರನೇ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಅವರು ಈ ಒಂದು ಪರ್ಟಿಕ್ಯುಲರ್ ಇಂಡಸ್ 555 DTMT ಬಗ್ಗೆ ಏನು ಹೇಳಿದ್ದಾರೆ ಅಂತ? ನಮಗೂ ಬಾರ್ಬೆಂಡರ್ಸ್ ಬೇರೆ ಬ್ರ್ಯಾಂಡೆಲ್ಲ ಹಾಕಿದರೆ ಅವ್ರಿಗೆ ಟೆಂಪರ್ ಜಾಸ್ತಿ ಇದೆ ಅಂತಾರೆ. ಸ್ಟ್ರೈಟ್ ಮಾಡೋವಾಗ ಕಟ್ಟಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೂ ಕಂಪ್ಲೇಂಟ್ ಹೇಳಿದರು. ಈ ಇಂಡಸ್ ತಗೊಳ್ಳೋದ್ರಿಂದ ನಮಗೆ ಯಾವ ಕಂಪ್ಲೇಂಟು ಬಂದಿಲ್ಲ. ಬಾರ್ಬೆಂಡರ್ಸು ರಿವ್ಯೂಸ್ ಕೊಟ್ಟವ್ರೆ ಚೆನ್ನಾಗಿದೆ ಅಂತ, ಇಂಡಸ್ ಚೆನ್ನಾಗಿದೆ, ಇದೇ ತಗೊಳ್ಳಿ ಅಂತ. ವೇಸ್ಟೇಜ್ ಬಗ್ಗೆ ಹೇಳೋದು, ವೇಸ್ಟೇಜ್ನು ಅವರು ಬಾರ್ಬೆಂಡರ್ ಕಟ್ ಮಾಡೋ ರೀತಿಯಲ್ಲಿ ಅವರು ವೇಸ್ಟೇಜ್ ಆಗದೆ ಕಟ್ ಮಾಡ್ತಾರೆ. ಮಿನಿಮಮ್ ಒಂದು 5% ಅಂತೂ ವೇಸ್ಟೇಜ್ ಹೋಗುತ್ತೆ ಒಂದು ಬಿಲ್ಡಿಂಗಲ್ಲಿ. ಅದರಿಂದ ಅವ್ರಿಗೂ ಸ್ಯಾಟಿಸ್ಫೈ ಆಗಿ ನಮಗೂ ಕಸ್ಟಮರ್ ಸ್ಯಾಟಿಸ್ಫೈ ಆಗಬೇಕಂತ ನಾವು ಇಂಡಸ್ನ. ಬಟ್ ಇಂಡಸ್ಸಿಂದ ಯಾವುದೇ ರೀತಿಯಾದಂತಹ ವೇಸ್ಟೇಜ್ಗಳು ಹೋಗಲ್ಲ ಅಂತ? ಹೌದು. ಎಸ್. ನೋಡಿ, ನಂಬಿಕೆ ಅಂತ ಹೇಳಿದರೆ ಇಂಡಸ್ ಆ್ಯಂಡ್ ಅದರ ಮೇಲೆ ನಂಬಿಕೆ ಇಟ್ಬಿಟ್ಟು ಎಷ್ಟೋ ಜನ ಕೆಲಸ ಮಾಡಿದ್ದಾರೆ. ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರು ಕೂಡ ಇಂಡಸ್ ಅಂತ ಸರ್ ತುಂಬ ನೀಟಾಗಿ ಹೇಳ್ತಾ ಹೋದರು. ಸೊ ಇನ್ನಷ್ಟು ವಿಚಾರಗಳು ನಿಮಗೆ ಗೊತ್ತಾಗಬೇಕು ಅಂದರೆ ಕಾರ್ಯಕ್ರಮವನ್ನು ಫುಲ್ ನೋಡಿ ಅಂತ ಹೇಳ್ತಾ ಈಗ ಒಂದು ಸಾಂಗ್ ಬರ್ತಾ ಇದೆ, ನೋಡಿ. ವೆಲ್ಕಮ್ ಬ್ಯಾಕ್. ನಾವಿವತ್ತಿರುವಂಥದ್ದು ಇಂಡಸ್ 555 DTMTಯ ಡೀಲರ್ಸ್ ಆದಂತಹ ಸ್ಟೀಲ್ ಮಾರ್ಟ್ನಲ್ಲಿರುವಂಥದ್ದು. ಇದಿರೋದು ಜಂಬೂ ಸವಾರಿ ದಿಣ್ಣೆ JP ನಗರ್ 8th ಫೇಸಲ್ಲಿ. ನಮ್ಮ ಜೊತೆ ಇಲ್ಲಿನ ಮಾಲೀಕರಾದಂತಹ ದೀಪಕ್ ಸರ್ ಇದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಹಾಯ್ ಸರ್. ನಮಸ್ತೆ. ನಮಸ್ತೆ. ಹೌ ಆರ್ ಯು? ಐ ಆಮ್ ಫೈನ್. ಸೊ ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಫೀಲ್ಡಿಗೆ ಎಂಟ್ರಿ ಆಗಿದ್ದೀರಾ ಅಂತ? ನಮ್ಮ 13 ವರ್ಷದಿಂದ ಈ ಲೈನಲ್ಲಿದ್ದರೆ 10 ವರ್ಷದಿಂದ ಇಂಡಸ್ TMT ಡೀಲ್ ಮಾಡ್ತಾ ಇದ್ದೀವಿ ಮೇಡಮ್. ಸೂಪರ್. ಸೊ ನೋಡಿ, ಅವರು 10 ವರ್ಷದಿಂದ ಇಂಡಸ್ ಜೊತೆ ಈ ಒಂದು ಒಳ್ಳೆ ಬಾಂಡಿಂಗಲ್ಲಿ ಇದ್ದೀವಿ ಅಂತ ಅಂದರು. ಸೊ ಏನಕ್ಕೋಸ್ಕರ ಇಂಡಸನ್ನು ಜನರು ತಗೊಳ್ಬೇಕು, ಆಫ್ ಮಾಡಬೇಕು? ವೈ ಇಂಡಸ್ ಮ್ಯಾಮ್? ಇಂಡಸ್ ವೈ? ಬಿಕಾಸ್ ಇಂಡಸ್ ಮ್ಯಾಮ್ ತುಂಬ ಚೆನ್ನಾಗಿದೆ.
ಇಂಡಸ್ ಇಲ್ಲಿ ವೇಟ್ ಕರೆಕ್ಟ್ ಬರ್ತಾ ಇದೆ. ಓಕೆ. ಇಂಡಸ್ ಇಲ್ಲಿ ಯಾವ ವೇರಿಯೇಷನ್ ಬರ್ತಾ ಇಲ್ಲ. ಇಂಡಸ್ ಇಲ್ಲಿ ಬಂಡಲ್ ಇಲ್ಲಿ ತುಂಬ ಪ್ಯಾಕಿಂಗ್ ಚೆನ್ನಾಗಿದೆ. ಓಕೆ. ಎಲ್ಲ ಕಸ್ಟಮರ್ ಇಂಡಸ್ ಹೇಳ್ತಾ ಇದೆ, ಅದಕ್ಕೋಸ್ಕರ ಇಂಡಸ್ ಡೀಲ್ ಮಾಡ್ತಾ ಇದ್ದೀನಿ. ಓಕೆ, ಅಂದರೆ ಇಂಡಸ್ ತಗೊಂಡ್ರೆ ಇದ್ರದ್ದು ಪ್ಯಾಕಿಂಗ್ ಆಗಿರ್ಬೋದು, ಇದು ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಫುಲ್ ಒಟ್ಟಿನಲ್ಲಿ ತಗೊಂಡವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಸರ್ ಹೇಳ್ತಾ ಇದ್ದಾರೆ. ಸೊ ಇನ್ನು ನಿಮ್ಮ ಹತ್ರ ಕಸ್ಟಮರ್ಸ್ ಆಗಿರ್ಬೋದು, ಬಾರ್ ಬೆಂಡರ್ಸ್, ಇಂಜಿನಿಯರ್ಸ್ ಎಲ್ಲ ಬರ್ತಾರೆ. ಸೊ ಅವರು ಪರ್ಟಿಕ್ಯುಲರ್ ಆಗಿ ಈ ಇಂಡಸ್ 555 DTMT ಬಗ್ಗೆ ಏನು ಹೇಳ್ತಾರೆ ಅಂತ ನಿಮ್ಮ ಹತ್ರ? ಮೇಡಮ್ ಅದು ತುಂಬ ಚೆನ್ನಾಗಿದೆ ಹೇಳ್ತಾ ಇದೆ. ಅದಕ್ಕೆ ಒಂದು ಜನಕ್ಕೆ ಇಂಡಸ್ಸಿ ಬೇಕು, ಒಂದು ಕಸ್ಟಮರ್ ಬೇರೆ ಬ್ರ್ಯಾಂಡಿ ಬೇಡ, ನಮ್ಮದೇ ಇಂಡಸ್ಸಿ ಬೇಕು. ಅದು ಇಂಡಸ್ ತುಂಬ ವೇಟ್ ಕರೆಕ್ಟ್ ಇದೆ. ಇಂಡಸ್ ಇಲ್ಲಿ ಒಂದು ಬಂಡಲ್ ವೇಟ್ ಕರೆಕ್ಟ್ ಬರ್ತಾ ಇದೆ, ಅದಕ್ಕೋಸ್ಕರ ಅದಕ್ಕೂ ಇಂಡಸ್ಸಿ ಬೇಕು. ಇಂಡಸ್ ಲೆಂತ್ ಕರೆಕ್ಟ್ ಇದೆ, ಅದಕ್ಕೋಸ್ಕರ ಅದಕ್ಕೆ ಇಂಡಸ್ಸಿ ಬೇಕು ಮೇಡಮ್, ಬೇರೆ ಕಂಪ್ನಿ ಬೇಡ. ಬೇರೆ ಪ್ರಾಡಕ್ಟಲ್ಲಿ ಕ್ರ್ಯಾಕ್ ಅನ್ನೋದು ಬರ್ತಾ ಇದೆ, ವೇಟ್ ಕರೆಕ್ಟ್ ಬರ್ತಾ ಇಲ್ಲ, ಅದಕ್ಕೆ ಇಂಡಸ್ಸಿ ಬೇಕು. ಅದಕ್ಕೋಸ್ಕರ ಇಂಡಸ್ ತುಂಬ ಚೆನ್ನಾಗಿದೆ ಮೇಡಮ್. ಓಕೆ. ಅದಕ್ಕೆ ಇಂಡಸ್ಸಿ ಬೇಕು ಕಸ್ಟಮರ್ಗೆ, ಇಂಜಿನಿಯರ್ಗೆ, ಬಾರ್ ಬೆಂಡರ್ಗೆ. ಒನ್ ಇಂಜಿನಿಯರ್ ಬರ್ತಾ ಇದೆ, ಅದಕ್ಕೆ ಬೇರೆ ಬ್ರ್ಯಾಂಡಿ ಬೇಡ, ಓನ್ಲಿ ಇಂಡಸ್ಸಿ ಬೇಕು ಮೇಡಮ್, ಬೇಕು ಅಂತ ಹೇಳಿದ್ದಾರೆ. ಏನಕ್ಕೋಸ್ಕರ ಇಂಡಸ್ ಅಷ್ಟು ಎಲ್ಲ ಕಡೆನೂ ಮನೆ ಮಾತಾಗಿದೆ ಅಂತ ಹೇಳ್ಬೋದು. ಎಸ್, ವೆಲ್ಕಮ್ ಬ್ಯಾಕ್. ನನ್ನ ಜೊತೆ ಇವತ್ತು ಇಂಡಸ್ 555 DTMTಯ ಸೇಲ್ಸ್ ಮ್ಯಾನೇಜರ್ ಆದ ಅನಿಲ್ ರಾಜ್ ಸರ್ ಇದ್ದಾರೆ. ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಹಲೋ ಮೇಡಮ್, ಚೆನ್ನಾಗಿದ್ದೀನಿ. ಸೊ ಈ ಒಂದು ಇಂಡಸ್ ಜೊತೆ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ? ಮೇಡಮ್ ನಾನು ಇಲ್ಲಿ ಆಲ್ಮೋಸ್ಟ್ 21 ಇಯರ್ಸಿಂದ ಇದೇ ಕಂಪ್ನಿ ಇದ್ದೀನಿ ಮೇಡಮ್. ವಾವ್, ಓಕೆ, ಕಂಗ್ರ್ಯಾಚುಲೇಷನ್ಸ್. 21 ಇಯರ್ಸ್ ಅಂತ ಹೇಳಿದರೆ ಸುಮ್ಮನೆ ತಮಾಷೆ ಮಾತೇ ಅಲ್ಲ. ಸೊ ಅಷ್ಟು ವರ್ಷದಿಂದ ಇದ್ದೀರಾ. ಹಾಗಾದರೆ ನೀವು ಇಂಡಸ್ 555 DTMTಯನ್ನು ಜನರಿಗೆ ಯಾವ ರೀತಿಯಾಗಿ ತಗೊಳ್ಳಿ ಅನ್ನೋದಾದರೆ ಯಾತಕ್ಕೋಸ್ಕರ ತಗೊಳ್ಬೇಕು ನಮ್ಮ ಜನರು? ಮೇಡಮ್, ಇಂಡಸ್ 555 DTMT ಮಾರ್ಕೆಟಲ್ಲಿ ಎಲ್ಲ ಕಡೆ ನಿಮಗೆ 550 ಗ್ರೇಡ್ ಇದೆ. ಬಟ್ ಡಕ್ಟಿಲಿಟಿ ಅಂತ ಒಂದು ಎಕ್ಸ್ಟ್ರಾ ನಮ್ಮದಲ್ಲಿ ಏನಿದೆ ಅಂದರೆ ಡಕ್ಟಿಲಿಟೀಸ್ ನಿಮಗೆ ಈಸಿಯಾಗಿ ಬೆಂಡ್ ಮಾಡೋಕ್ಕೆ ಆಗುತ್ತೆ ಕಂಬಿನ, ಅದು ಕ್ರ್ಯಾಕ್ ಬರಲ್ಲ. ಸೊ ಪ್ರತಿಯೊಂದು ಮೆಟೀರಿಯಲು ನಮ್ಮದು ಡಿ ಮೆಟೀರಿಯಲ್ಲೇ ಬರೋದು, ನಮ್ಮದು ಮಾರ್ಕೆಟಲ್ಲಿ ಡಕ್ಟೈಲ್ ಮೆಟೀರಿಯಲ್ಲೇ ಬರೋದು. ಆ್ಯಂಡ್ ಪ್ರತಿಯೊಂದು ಲಾಟು, ಪ್ರತಿಯೊಂದು ರಾಡು ಎವ್ರಿ ಟೈಮ್ ಚೆಕ್ಕಿಂಗ್ ಆಗಿನೇ ಬರುತ್ತೆ. ಫಿಸಿಕಲ್ ಕೆಮಿಕಲ್ ರಿಪೋರ್ಟ್ ಸಮೇತನೇ ಬರುತ್ತೆ ನಮ್ದು. ಯಾವಾಗಲೂ ನಮ್ದು ಯಾವ ಮೆಟೀರಿಯಲ್ನು ವಿತೌಟ್ ಟೆಸ್ಟಿಂಗ್ ಕಂಪ್ನಿಯಿಂದ ಆಚೆ ಬರೋದೇ ಇಲ್ಲ. ಓಕೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ನಮ್ಮದು ಆರಾಮಾಗಿ ನೀವು ತೊಗೊಬೋದು ಮೇಡಮ್. ನಂಬಿಕೆಗೆ ಇನ್ನೊಂದು ಹೆಸರೇ ಇಂಡಸ್ ಅಂತ ಹೇಳ್ಬೋದು. ಸೊ ಇದುವರೆಗೆ ನಿಮಗೆ ಕಸ್ಟಮರಿಂದ ಬಂದಿರುವಂತಹ ಒಂದು ಒಳ್ಳೆ ಫೀಡ್ಬ್ಯಾಕ್ ಅಂದರೆ ಯಾವುದು ಸರ್? ಯಾವ ರೀತಿಯಾಗಿ ಫೀಡ್ಬ್ಯಾಕ್ ಬಂದಿದೆ? ಒಬ್ಬರು ಮನೆಗೆ ಗೃಹಪ್ರವೇಶಕ್ಕೆ ಹೋಗಿದ್ವಿ ಮೇಡಮ್ ನಾವು. ಅವ್ರು ನಮಗೆ ತುಂಬ ಪರಿಚಯನೂ ಇದ್ರು. ಅವ್ರು ಹೇಳಿದ ಒಂದೇ ಮಾತು, ಸರ್ ನಾವು ನೆಮ್ಮದಿಯಾಗಿ ಮಲ್ಕೋಬಹುದು ಸರ್, ಸ್ಟ್ರಾಂಗ್ ಇದೆ ಬಿಲ್ಡಿಂಗ್ ಅಂತ ಹೇಳಿದ್ರು. ನೆಮ್ಮದಿ ಹೊರಗೆ ಅಂತ, ಅದು ಬಹಳ ನಮಗೆ ನೆಮ್ಮದಿ ಕೊಡ್ತೇವೆ ಆಕ್ಚುಲಿ. ಸೂಪರ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ ಅನ್ನೋ ಥರ ಕಸ್ಟಮರ್ ಫೀಡ್ಬ್ಯಾಕನ್ನು ಸರ್ ಹೇಳ್ತಾ ಹೋದರು. ಸೊ ಅದೇ ರೀತಿಯಾಗಿ ನಾನೊಂದು ವಿಷಯ ಕೇಳ್ಪಟ್ಟೆ, ಪ್ರತಿಯೊಂದು ಬಂಡಲಲ್ಲಿ QR ಕೋಡ್ ಇದೆ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಸರ್? ಮೇಡಮ್, QR ಕೋಡ್ ಯಾಕೆ ಎವ್ರಿ ಬಂಡಲಲ್ಲಿ ನಾವು ಹಾಕಿದ್ದೀವಿ ಅಂದರೆ ಎವ್ರಿ ರಾಡ್ ಟೆಸ್ಟ್ ಆಗಿ ಆ ರಿಪೋರ್ಟ್ನ ನಾವು ಅಪ್ಲೋಡ್ ಮಾಡಿರ್ತೀವಿ ನಮ್ಮದಲ್ಲಿ. ಸೊ ಯಾರೇ ಬಂದದನ್ನು ಸ್ಕ್ಯಾನ್ ಮಾಡಿದ್ರೇನು ದೇ ಕ್ಯಾನ್ ವ್ಯೂ ದ ರಿಪೋರ್ಟ್ ನೋಡಿ ಕೆಮಿಕಲ್ ಏನಿದೆ, ಫಿಸಿಕಲ್ ಏನಿದೆ, ಕಾರ್ಬನ್ ಎಷ್ಟಿದೆ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಬೇಕಾದ್ರೆ ನೀವು ಲೈವಾಗಿ ಚೆಕ್ ಮಾಡ್ಬೋದು ಒಂದ್ಸರಿ ಬೇಕಾದರೆ. ಓಕೆ. ಸೊ ಅದನ್ನು ಲೈವಲ್ಲಿ ಚೆಕ್ ಮಾಡಬೇಕು ಅಂತ ನನಗೂ ಕೂಡ ಅನಿಸ್ತಾ ಇದೆ. ಐ ಹೋಪ್ ನೀವು ಕೂಡ ಅನ್ಕೊತಾ ಇದ್ದೀರಾ ಅಂತ. ಇನ್ಯಾಕೆ ತಡ ನೋಡೋಣ ಅಲ್ವಾ ಸರ್? ಎಸ್. ಸೊ QR ಕೋಡ್ ಹತ್ರ ಬಂದಿದ್ದೀವಿ. ಪ್ರತಿಯೊಂದು ಬಂಡಲಲ್ಲೂ ಕೂಡ ಈ ಒಂದು QR ಕೋಡ್ಗಳಿದ್ದಾವೆ. ಸೊ QR ಕೋಡ್ ಓಪನ್ ಮಾಡಿದಾಗ ಅಲ್ಲಿ ಏನೆಲ್ಲ ಬರುತ್ತೆ, ಏನೆಲ್ಲ ಡೀಟೇಲ್ಸು ನಮಗೆ ಸಿಗುತ್ತೆ ಅನ್ನೋದನ್ನು ನೋಡೋಣ ಪ್ರಾಕ್ಟಿಕಲ್ ಆಗಿ. ಸೊ ಇಲ್ಲಿ ನೋಡಿ ಮೇಡಮ್, ಇದರಲ್ಲಿ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಮದು ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ, ಲಾಟ್ ನಂಬರ್ ಬರುತ್ತೆ, ಯಾವ ಲಾಟ್ ನಮ್ಮದು ಲಾಟ್ ವೈಸ್ ನಾವು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿರ್ತೀವಿ. ದೆನ್ ಡಯಾಮೀಟರ್ ಸೆಕ್ಷನ್ಸ್ ಬರುತ್ತೆ. ದೆನ್ ದೀಸ್ ಆರ್ ಕೆಮಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಇಲ್ಲಿ ಬರುತ್ತೆ, ಮೆಕ್ಯಾನಿಕಲ್. ದೆನ್ ಕೆಮಿಕಲ್ ಬರುತ್ತೆ. ಕೆಮಿಕಲಲ್ಲಿ ಸಲ್ಫರ್ ಆ್ಯಂಡ್ ಫಾಸ್ಫರಸ್ ಆರ್ ದ ಇಂಪ್ಯೂರಿಟೀಸ್ ಇನ್ ಸ್ಟೀಲ್. ಅದನ್ನು ನಾವು ಎಷ್ಟು ಕಡಿಮೆ ಇರ್ತೀವೋ ಅಷ್ಟು ಚೆನ್ನಾಗಿದೆ ಸ್ಟೀಲು ಅಂತ. ಸೊ ಇಟ್ ಶುಡ್ ಬಿ ಬಿಲೋ 0.080. ಸೊ ಇಲ್ಲೇ ನೋಡಿ ನೀವು 0.075 ಇದೆ ನಮ್ಮದು.
ಸೊ ಪಾಸ್ ಅಂತ ಬರುತ್ತೆ. Pass, ಅದು ಪಾಸ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಒಂದು ರಾಡು ಆಚೆ ಬರಲ್ಲ ಹೊರಗಡೆ. ಬರೋದೇ ಇಲ್ಲ ಅದು. Okay. ಸೊ ಎವ್ರಿಥಿಂಗ್ ಹ್ಯಾಸ್ ಬೀನ್ ಟೆಸ್ಟೆಡ್. ಓಕೆ, ನೋಡಿ ಫುಲ್ ಡೀಟೇಲಿಂಗ್ ಆಗೇ ಇದೆ. ಸೊ ಮ್ಯಾನುಫ್ಯಾಕ್ಚರ್ ಡೇಟ್ ಆಗಿರ್ಬೋದು, ಆಮೇಲೆ ಸರ್ ಹೇಳಿದಾಗೆ ಅದೊಂದಷ್ಟೆಲ್ಲ ಪಾಯಿಂಟ್ಸ್ಗಳೆಲ್ಲ ಹೇಳಿದರು. ಅದು ನಮಗೆ ಗೊತ್ತಾಗಲ್ಲ, ಇವರೇ ಎಜುಕೇಟ್ ಮಾಡ್ತಾರೆ. ಆ್ಯಂಡ್ ಸರ್ ಕೂಡ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಆಮೇಲೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಪಾಸ್ ಅನ್ನೋದು ಎಷ್ಟು ನೀಟಾಗಿ ಈ ಒಂದು ಬಂಡಲಲ್ಲಿ ಬಂದಿದೆ ಅಂತ. ಪಾಸ್ ಆಗದೆ ಅದು ಹೊರಗಡೆನೆ ಬರಲ್ಲ ಅಂತ ಕೂಡ ಹೇಳಿದರು. ಸೊ ಇದು ತುಂಬ ಯೂಸ್ಫುಲ್ ಆಗಿದೆ. ಇದು ಇಂಡಸ್ 555 DTMTಯ ಒಂದು ಪಾಸ್ ರಿಪೋರ್ಟ್ ಅಂತ ಹೇಳ್ಬೋದು. $555 ಸ್ಯಾಂಪಲ್ ಟೆಸ್ಟನ್ನು ತಗೊಂಡಿರುವಂಥ ಒಂದು ಬುಕ್ ಇದೆ ಅಂತ ಆವಾಗಲೇ ಸರ್ ಹೇಳಿದರು. ಸೊ ಆ ಒಂದು ಬುಕ್ಕನ್ನು ಇಂಡಸ್ 555 DTMTಯ ಸೇಲ್ಸ್ ಮ್ಯಾನೇಜರ್ ಆದಂತಹ ಅನಿಲ್ ರಾಜ್ ಸರ್ ಅವರು ದೀಪಕ್ ಸರ್ ಅವರಿಗೆ ಕೊಡ್ತಾ ಇದ್ದಾರೆ. ಸರ್, ಇಲ್ಲಿ ನಿಮ್ಮ ಹೆಸರು ಸ್ಟೀಲ್ ಮಾಡಿ ನಿಮ್ಮ ಶಾಪಿಂದನೇ ನಾವು ಸ್ಯಾಂಪಲ್ ಕಟ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಇದನ್ನು ತೊಗೊಂಡೋಗಿ ನಮ್ಮ ಲ್ಯಾಬಲ್ಲಿ ಟೆಸ್ಟ್ ಮಾಡಿಲ್ಲ ನಾವು, ನಮ್ಮ ಇಂಡಸ್ ಲ್ಯಾಬಲ್ಲಿ ಟೆಸ್ಟ್ ಮಾಡಿಲ್ಲ. ಆಲ್ರೆಡಿ ನಮ್ಮದು ಟೆಸ್ಟ್ ಆಗಿರೋ ಮೆಟೀರಿಯಲ್ಲೇ ಬಂದಿರೋದು. ಬಟ್ ಸ್ಟಿಲ್ ಕನ್ಫರ್ಮೇಷನ್ಗೋಸ್ಕರ ನಾವು ಥರ್ಡ್ ಪಾರ್ಟಿ ಹತ್ರ ಮಾಡ್ತೀವಿ. ಥರ್ಡ್ ಪಾರ್ಟಿ ಅಂದರೆ ಅಲ್ಲಿ ಎಲ್ಲ ಥರ ಟೆಸ್ಟಿಂಗು ನಡೆಯುತ್ತೆ. ಅಲ್ಲಿ ಜಲ್ಲಿ ಕಲ್ಲು, ಸ್ಟೀಲು, ಸಿಮೆಂಟ್ ಎಲ್ಲ ಟೆಸ್ಟಿಂಗ್ ಮಾಡ್ತಾರೆ. ಅಲ್ಲಿ ಮಾಡಿಸಿದ್ದೀವಿ ನಾವು ಟೆಸ್ಟಿಂಗು. ಆ ರಿಪೋರ್ಟು ನಿಮಗೆ ಕೊಡ್ತಾ ಇದ್ದೀವಿ ಸರ್ ನಾವು. ಇದ್ರ ಜೊತೆಗೆ ನಾವು ಬೇರೆ ಕಡೆನೂ ಬೇರೆ ಶಾಪಲ್ಲೂ ತೊಗೊಂಡು ಟೋಟಲ್ 555 ಟೆಸ್ಟ್ ಮಾಡಿಸಿದ್ವಿ ನಾವು. ಅದು ಎಲ್ಲ ಟೆಸ್ಟ್ ರಿಪೋರ್ಟು ಇಲ್ಲಿದೆ ಸರ್, ಕಂಪ್ಲೀಟ್. ನೆಕ್ಸ್ಟು ನಿಮಗೆ ಬಂದಾಗ ಯಾರು ಇಂಜಿನಿಯರ್ ಇರ್ಬೋದು, ಮೇಸ್ತ್ರಿ ಬರ್ಬೋದು, ಸರ್ ಯಾಕೆ ಇಂಡಸ್ ತೊಗೊಬೇಕು, ಕ್ವಾಲಿಟಿ ಅಂದರೆ ಏನು, ಯಾವ ಥರ ಅಂದಾಗ ನೀವು ಈ ಬುಕ್ನ ತೋರಿಸಿದ್ರೆ ಇದಲ್ಲೇ ಫಿಸಿಕಲ್, ಕೆಮಿಕಲ್ ಕಂಪ್ಲೀಟ್ ರಿಪೋರ್ಟ್ ಇದೆ ಸರ್. ಇದೆಲ್ಲ ನೋಡಿಬಿಟ್ರೆ ಅವ್ರಿಗೆ 100% ಗೊತ್ತಾಗುತ್ತೆ ಇಟ್ಸ್ ವೆರಿ ಮಚ್ ಕ್ವಾಲಿಟಿ ಮೆಟೀರಿಯಲ್ ಅಂತ ಅವ್ರಿಗೆ ಐಡಿಯಾ ಬರುತ್ತೆ ಸರ್. ಸೊ ಇಷ್ಟು ದಿವಸ ಇವರು ಹಾಗೆ ಇತ್ತು, ಕಸ್ಟಮರ್ ರಿವ್ಯೂ ಈ ಥರ ಇತ್ತು ಅಂತ ಹೇಳ್ತಾ ಇದ್ರು. ಆಮೇಲೆ ಇಷ್ಟು ಜನ ತಗೊತೀವಿ ಅಂತ ಹೇಳ್ತಾ ಇದ್ರು. ಸೊ ಇವಾಗ ವಿತ್ ಪ್ರಾಕ್ಟಿಕಲ್ ಮೂಲಕ ನಾನು ಹೇಳಬಹುದು ಇನ್ನು ಮುಂದೆ ಇಂಡಸ್ ವೈ ಇಂಡಸ್ ಅನ್ನೋದು ಅಂತ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೆಕ್ಸ್ಟು ಕಸ್ಟಮರ್ಸು ಅಥವಾ ಇಂಜಿನಿಯರ್ಸು ಯಾರೋ ಬರ್ತಾರೆ, ಓಕೆನಾ, ಅವರಿಗೆ ನೀವು ಯಾವ ರೀತಿಯಾಗಿ ಎಜುಕೇಟ್ ಮಾಡ್ಬೋದು? ಮೇಡಮ್, ಅದಕ್ಕೆ ನಮ್ಮ ಅದು ಬುಕ್ ತೋರಿಸಿದ್ರೆ ಏನಿದೆ ಅದು ಇಂಡಸ್ಟ್ರಿಯಲ್ಲಿ ನಮ್ಮ ಅಂಗಡಿಗೆ ಬಂದಿದ್ರೆ ಸ್ಯಾಂಪಲ್ ಟೆಸ್ಟ್ ತಗೊಳಿದ್ರೆ ಅದು ಈ ಬುಕ್ ಇಲ್ಲಿ 555 ಟೆಸ್ಟ್ ರಿಪೋರ್ಟ್ ಇದೆ. ಎಲ್ಲ ಜನಕ್ಕೆ ಅದು ಬುಕ್ ನಮ್ಗೆ ತೋರಿಸ್ತಾರೆ. ಓಕೆ, 555 ಡೀಲರ್ಸ್ ಕಡೆಯಿಂದ ಸ್ಯಾಂಪಲ್ ಟೆಸ್ಟ್ ತಗೊಂಡಿದ್ದೀವಿ. ಆ ಒಂದು ಬುಕ್ಕನ್ನೇ ಮಾಡಿಸಿದ್ದೀವಿ. ಸೊ ಕಸ್ಟಮರ್ಸು ಆ್ಯಂಡ್ ಇಂಜಿನಿಯರ್ಸ್ ಬಂದರೆ ಅದನ್ನು ನೀಟಾಗಿ ನಾವು ತೋರಿಸಬಹುದು. ಅದರಲ್ಲಿ ಎಲ್ಲದೂ ಇರುತ್ತೆ. ಅಂದರೆ ಕೆಮಿಕಲ್ ಟೆಸ್ಟ್ ಆಗಿರ್ಬೋದು, ಮೆಕ್ಯಾನಿಕಲ್ ಟೆಸ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಬುಕ್ಕಲ್ಲಿ ಇದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಅದು 1-2-3 ಜನದಲ್ಲ, ಇಲ್ಲೇ ನೋಡ್ತಾ ಇರ್ಬೋದು 555 555 ಇಷ್ಟು ಜನರ ಒಂದು ಸ್ಯಾಂಪಲ್ ಟೆಸ್ಟ್ ಇದೆ ಈ ಒಂದು ಬುಕ್ಕಲ್ಲಿ ಅಂತ ಸರ್ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾತಾಡಿ ಆಯಿತು. ಇನ್ನು ನಮ್ಮ ಸ್ಯಾಂಡಲ್ವುಡ್ಗೆ ಬರೋದಾದರೆ, ಸ್ಯಾಂಡಲ್ವುಡ್ಡಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್? ಸರ್ ನಮ್ಮದು ಕಿಚ್ಚ ಸುದೀಪ್ ಫೇವ್ರೇಟ್. ಸೂಪರ್, ನನಗೂ ಕೂಡ ಅವರೇ ಫೇವ್ರೇಟು. ಅವರ ಯಾವ ಸಿನಿಮಾವನ್ನ ನೋಡಿದ್ದೀರಾ ನೀವು? ಮೇಡಮ್, ರನ್ನ. ಓಕೆ, ಸೂಪರ್. ರನ್ನ ಸಿನಿಮಾದ ಸಾಂಗ್ ಕೂಡ ನಮ್ಮ ಆಡಿಯನ್ಸ್ಗೆ ತುಂಬ ಫೇವ್ರೇಟು. ಸೊ ರನ್ನ ಸಿನಿಮಾದ ಸಾಂಗ್ ಬರುತ್ತೆ. ಸೊ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದರೆ, ನಮ್ಮ ಕನ್ನಡದವರೇ ಕನ್ನಡ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಸರ್ಗೆ ಅಷ್ಟು ಕನ್ನಡ ಫ್ಲೂಯೆಂಟಾಗಿ ಬರಲ್ಲ, ಬಟ್ ಟ್ರೈ ಮಾಡಿದ್ದಾರೆ, ನಮ್ಮ ಜೊತೆ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೋಸ್ಕರ ಹಾಗೆ ಆಡಿಯನ್ಸಿಗೋಸ್ಕರ ರನ್ನ ಸಿನಿಮಾದ ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ, ಟೇಕ್ ಅ ಲುಕ್. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಒಬ್ರು ಕಸ್ಟಮರ್ ಇದ್ದಾರೆ, ರಾಜೇಶ್ ಅಂತ. ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಸೊ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಸೊ ಮನೆ ಕಟ್ಟಿಸ್ತಾ ಇದ್ದೀರಿ ಅಂತಂದಾಗ ನಮ್ಮ ವ್ಯೂವರ್ಸ್ ಅಲ್ಲಿ ಎಷ್ಟೋ ಜನ ಮನೆ ಕಟ್ಸಕ್ಕೆ ಯೋಚನೆ ಮಾಡ್ತಾ ಇರ್ಬೋದು. ಸೊ ನೀವು ಮನೆಯನ್ನ ಕಟ್ಸ್ಬೇಕಾದ್ರೆ ಯಾವ ಒಂದು ಕಂಬಿಗಳನ್ನ ನೀವು ಸಜೆಸ್ಟ್ ಮಾಡ್ತೀರಾ ಅಂಡ್ ನೀವು ಯಾವ್ದನ್ನ ಯೂಸ್ ಮಾಡಿದ್ರಾ? ನಂಬರ್ 1 ಇಂಡಸ್ ತೊಗೊಳೋದು ತುಂಬ ಒಳ್ಳೇದು ಅನಿಸುತ್ತೆ. ಬಿಕಾಸ್ ನಾನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಾಗ ಮೊದಲು ಇಲ್ಲಿ ಇಂಡಸ್ಗೆ ಶುಭಮ್ ಅವ್ರ
ಈ ಔಟ್ಲೆಟ್ ವಿಸಿಟ್ ಮಾಡಿದಾಗ ದೇ ಗಿವನ್ ಅ ರೈಟ್ ಎಜುಕೇಷನ್ ಅಬೌಟ್ ದ ಇಂಡಸ್. ಸೊ ಇದು ರ್ಯಾಂಡಮ್ಮು ಸ್ಟ್ಯಾಂಡರ್ಡು ಏನೇನೋ ಇರುತ್ತೆ, ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಕ್ವಾಲಿಟಿಲಿ ಏನು ವೇಸ್ಟೇಜ್ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ನಾನು ಕಟ್ಟಿಸ್ತಾ ಇದ್ದೀನಿ, ಪ್ಲಸ್ ನಮ್ಮ ಫ್ರೆಂಡ್ಗೂ 4-5 ಜನಕ್ಕೆ ರೆಫರ್ ಮಾಡಿದ್ದೀನಿ. ಇಂಡಸ್ಸೇ ತೊಗೊಳ್ಳಿ, ದಿ ಬೆಸ್ಟ್ ಕಂಪನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ. ಈಗ ಮಾರ್ಕೆಟಲ್ಲಿ ತುಂಬ ರೀತಿಯಾದಂತಹ ಕಬ್ಬಿಣದ ಕಂಬಿಗಳಿದೆ ಮನೆ ಕಟ್ಸೋಕ್ಕೆ, ಈಸಿ ವಿಯಲ್ಲಿ ಕೂಡ ಸಿಗುತ್ತೆ ನಮಗೆ. ಸೊ ಆದರೆ ಇಂಡಸ್ಸೇ ಏನಕ್ಕೆ ಅಂತ ನಾನು ಕೇಳೋದು. ಇಲ್ಲ, ನನಗೆ ಫಸ್ಟ್ ಆಫ್ ಆಲ್ ಐಡಿಯಾ ಇರಲಿಲ್ಲ. ಓಕೆ. ಸೊ ಇಲ್ಲಿ ಬಂದಮೇಲೆ ಇಂಡಸ್ ಅಂದ್ರೆ ಏನು, ಬೇರೆ ಬೇರೆ ಕಂಪ್ನೀಸ್ ಬಗ್ಗೆ ಏನೇನೆಲ್ಲ ಇರುತ್ತೆ, ಸೊ ವೇರ್ ಅಂಡ್ ಟೈರ್ ಇರುತ್ತಲ್ವ, ಬೇರೆ ಬೇರೆ ಕಂಪ್ನೀಸ್ ಡಿಫ್ರೆನ್ಸಸ್ ಏನಿದೆ, ಇಂಡಸ್ ತಗೊಳ್ಳೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅಂತ ಇವ್ರು ರೈಟ್ ಎಜುಕೇಟ್ ಮಾಡಿದ್ದಕ್ಕೆ ನಾನು ಇಂಡಸ್ನ ರೆಫರ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಅದಕ್ಕೋಸ್ಕರ ನೀವು ಮನೆಯನ್ನು ಕಟ್ಟಬೇಕಾದ್ರೆ ಇಂಡಸ್ಸನ್ನೇ ಆಫ್ ಮಾಡ್ಕೊಂಡು. ಹೌದು, ಖಂಡಿತ. ಸೂಪರ್ ಸರ್, ಸೂಪರ್. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೊ ಈಗ ತುಂಬ ಚೆನ್ನಾಗಿ ಹೇಳಿದ್ರು. ಇದ್ರ ಜೊತೆಗೆ ನಿಮಗೆ ಸ್ಯಾಂಡಲ್ವುಡ್ಡಲ್ಲಿ ಕನ್ನಡ ಇಂಡಸ್ಟ್ರಿಲಿ ಯಾವ ಹೀರೋಯಿನ್ ಅಂದರೆ ತುಂಬ ಇಷ್ಟ? ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ, ಸೂಪರ್ ಸೂಪರ್. ಸೊ ರಾಧಿಕಾ ಪಂಡಿತ ಅವ್ರದ್ದೇ ಸಾಂಗ್ ಹಾಕೊಂಡ್ವ ನಿಮಗೋಸ್ಕರ? ಖಂಡಿತ ಮೇಡಮ್, ಖಂಡಿತ. ಎಸ್, ನಿಮಗೋಸ್ಕರ, ಹಾಗೆ ಎಲ್ಲರಿಗೋಸ್ಕರ, ಇವರಿಗೋಸ್ಕರ, ನನಗೋಸ್ಕರ, ನನ್ನ ಫೇವ್ರೆಟ್ ಕೂಡ ರಾಧಿಕಾ ಪಂಡಿತ. ಎಲ್ರಿಗೋಸ್ಕರ ರಾಧಿಕಾ ಪಂಡಿತ್ ಮ್ಯಾಮ್ ಅವರ ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ, ನೋಡಿ. ಸೊ ನಾವಿವತ್ತು ಇದ್ದಂಥದ್ದು JP ನಗರ 8th ಫೇಸ್ ಜಂಬೂ ಸವಾರಿ ದಿಣ್ಣೆ ಮೇನ್ ರೋಡಲ್ಲಿ ಇದ್ದಂತಹ ಸ್ಟೀಲ್ ಮಾರ್ಟಲ್ಲಿ. ಸೊ ಇವರು ಇಂಡಸ್ 5 DTMTಯ ಡೀಲರ್ಸ್ ಆಗಿದ್ರು. ಸೊ ಐ ಹೋಪ್ ನೀವು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಅಥವಾ ನಿಮ್ಮ ಸರೌಂಡಿಂಗ್ಸಲ್ಲಿ ಯಾರಾದರೂ ಮನೆ ಕಟ್ಟಿಸ್ತಾ ಇದ್ರೆ ಅಥವಾ ನೀವೇ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ರೆ ಸೊ ಆರಾಮಾಗಿ ಇಂಡಸ್ 5ನ ತಗೊಳ್ಬಹುದು ಅಂತ ನಿಮಗೆ ನಂಬಿಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸೊ ಐ ಹೋಪ್ ನಾನು ಹೊರಡುವಂಥ ಸಮಯ ಬಂತು, ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತಾ ಇನ್ನೊಂದು ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ಸ್ಮೈಲಿಂಗ್, ಶೇರ್ ಹ್ಯಾಪಿನೆಸ್ ಆ್ಯಂಡ್ ಶೇರ್ ಲವ್. ಟೇಕ್ ಕೇರ್, ಬಾಯ್.